ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅವರ್ ಧನು ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. 8 ದಿವಸದಿಂದ ವ್ಲಾಗ್ನೇ ಮಾಡಿಲ್ಲ. ಯಾಕಪ್ಪ ಅಂತ ಅಂದರೆ ನನ್ನ ಮಗಳು ಚಿಕ್ಕವಳಿಗೆ ಸಿರಿಗೆ ಹುಷಾರಿರಲಿಲ್ಲ. ಸೋಮವಾರದಿಂದನೇ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು. 3-4 ದಿನ ಹೊಟ್ಟೆ ನೋವು ಅಂತ ಗೋಳಾಡ್ತಿದ್ಲು. ಹಾಗಾಗಿ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅದರಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಭಾನುವಾರ ಮಾಡಿದ್ದು. ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಸಿರಿ ಹುಷಾರಾಗಿದ್ದಾಳೆ, ಪರವಾಗಿಲ್ಲ. ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದಾಳೆ ಸಿರಿ ಅಂತ. ನೋಡಿ, ಕುತ್ಕೊಂಡು ಅದು ಓದ್ಕೊಳ್ಳೋದು ಬರುತ್ತಲ್ವ, ಅಂದರೆ ಆಲ್ಫಾಬೆಟ್ಸು ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇವಾಗ ಹುಷಾರಾಗಿದ್ದಾಳೆ. ಆದರೂ ಕೈಗೆಲ್ಲ ಸೂಜಿ ಚುಚ್ಚಿದ್ರಲ್ವ, ಅದು ನೋವು ಅಂತಾಳೆ. ಸಿರಿ ಹಾಯ್ ಹೇಳು ವ್ಲಾಗಿಗೆ. ಇಷ್ಟೇ ಅವಳು ಮತ್ತೆ ಬೇರೆ ಮಾತಾಡಲ್ಲ. ಆರಾಮಾಗಿದ್ದಾಳೆ ಇವಾಗ. ಇವತ್ತಿಂದು ವ್ಲಾಗ್ ಬಂದು ಏನು ಗೊತ್ತಾ, ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ಚಿಕನ್ನ ತೊಗೊಬಂದಿದ್ದಾರೆ. ಅದನ್ನು ನಾವು ಯಾವ ಥರ ಸಾಂಬಾರನ್ನ ಮಾಡ್ತೀವಿ ಅಂತ ರೆಸಿಪಿನ ತೋರಿಸ್ತೀನಿ. ಬೇರೆಯವರೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ನೋಡಿ, ಚಿಕನ್ನ ತಗೊಬಂದಿದ್ದೀವಿ. ಇದನ್ನು ಇವಾಗ ಬಾಣಲೆಯಲ್ಲಿ ಸುರಿದಿಟ್ಟಿದ್ದೀನಿ. ಇದನ್ನು ಇವಾಗ ಒಂದು 3-4 ಸಲ ವಾಶ್ ಮಾಡ್ಕೋಬೇಕು. ಅದು ವಾಶ್ ಮಾಡ್ಕೋಬೇಕಾದ್ರೆ ಇವಾಗ ವಿಡಿಯೋ ಹಿಡಿಯೋರು ಯಾರೂ ಇಲ್ಲ, ಅದಕ್ಕೆ ನಾನೇ ವಿಡಿಯೋನ ಇಟ್ಕೋಬೇಕು. ಒಂದು ಕೈಯಲ್ಲೇ ವಿಡಿಯೋ ಮಾಡಬೇಕು. ಅದಕ್ಕೆ ಇವಾಗ ಅದನ್ನು ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಸಿಗ್ತೀನಿ. ಓಕೆನಾ? ಇವಾಗ ಒಂದು 3-4 ಸಲ ತೊಳ್ಕೊಂಡು ನೀಟಾಗಿ ಅದನ್ನು ಕುಕ್ಕರ್ ಒಳಗಡೆ ಹಾಕಿಟ್ಟಿದ್ದೀನಿ. ಇದು ಫಾರಮ್ ಕೋಳಿ. ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಉಪ್ಪು ಹಾಕ್ತೀನಿ. ಓಕೆನಾ? 1-2 ಸ್ಪೂನ್ ಉಪ್ಪು, ಇದು ಏನಿದು ಕಾಳುಮೆಣಸು ಪೌಡ್ರು, ಅರಿಶಿನ ಪುಡಿ ಮತ್ತು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕೂಗಾಕಿಡ್ತೀನಿ. ಆಯಿತಾ? ಇವಾಗ ನೋಡಿ, 1-2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲರೂ ಅರಳುಪ್ಪು ಹಾಕಂತಾರೆ, ನಾನು ಯಾವಾಗಲೂ ಜಾಸ್ತಿ ಪುಡಿ ಉಪ್ಪೇ ಹಾಕ್ಕೊಳ್ಳೋದು. ಉಪ್ಪು ಹಾಕಿದ್ದೀನಿ. ಇದಾದಮೇಲೆ ಇದು ಮೆಣಸಿನ ಪೌಡ್ರ್ ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ಅರಿಶಿನ ಪೌಡ್ರು. ಗೈಸ್, ಏನು ಗೊತ್ತಾ, ಇದು ಒಂದೇ ಕೈಯಲ್ಲಿ ವಿಡಿಯೋ ಮಾಡಬೇಕು, ಒಂದೇ ಕೈಯಲ್ಲಿ ಇದು ಡಬ್ಬಿಗಳನ್ನೆಲ್ಲ ಓಪನ್ ಮಾಡ್ಕೋಬೇಕು. ಅದಕ್ಕೆ ಅದನ್ನು ಓಪನ್ ಮಾಡ್ಕೊಳ್ತಾ ಇರ್ತೀನಿ, ಅದರಲ್ಲೇನು ಮಾತಾಡೋಕ್ಕಾಗೋದಿಲ್ಲ. ಓಕೆನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅರಿಶಿನ ಪುಡಿನೂ ಹಾಕಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ತೀನಿ. ಇದಕ್ಕೆ ಎಣ್ಣೆ ಹಾಕೋರು ಹಾಕ್ತಾರೆ, ನಾವು ಎಣ್ಣೆ ಹಾಕಲ್ಲ. ಯಾಕೆಂದರೆ ಇದು ಸ್ವಲ್ಪ ಜಾಸ್ತಿ ಎಣ್ಣೆನೇ ಇರುತ್ತೆ ಇದರಲ್ಲಿ, ಅದಕ್ಕೆ ಎಣ್ಣೆ ಹಾಕಲ್ಲ. ಓಕೆನಾ? ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಒಂದು 5 ವಿಷಲ್ ಆಗೋವರೆಗೂ ಕೂಗಿಸ್ಕೊತೀನಿ. ಸಾಕು, ಒಂದು 5 ವಿಷಲ್ ಆದರೆ ಸ್ವಲ್ಪ ಬೆಂದಿರುತ್ತೆ. ಆಮೇಲೆ ಈ ಕಡೆ ಮಸಾಲೆಗೆ ಜೋಡಿಸ್ಕೊತೀನಿ. ಗೈಸ್, ಈಗ ಚಿಕನ್ನು 5 ವಿಷಲ್ ಆಗಿದೆ, ಅದು ರೆಡಿ ಆಗೈತೆ. ಈ ಕಡೆಗೆ ಬನ್ನಿ, ನೋಡಿ ಕುಕ್ಕರ್ ಕೂಗೈತೆ. ಈ ಕಡೆಗೆ ಒಂದು ಬಾಣಲಿಗೆ ನಾನು ಅಂದರೆ ಚಿಕನ್ ಎಷ್ಟಿರುತ್ತೋ ಅಷ್ಟು ತೊಗೊಳ್ಳಿ. ಇಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಇಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಅಂದರೆ ಒಂದು 3 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಎಣ್ಣೆ ಹಾಕ್ಬಿಟ್ಟು ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಏನಿದು ಗಸಗಸೆ ಅದಷ್ಟನ್ನು ಫ್ರೈ ಮಾಡ್ಕೊತೀನಿ. ನೀಟಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು. ಓಕೆನಾ? ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಅಂದರೆ ನಾವು ಮಾಡೋದು ಈ ಥರ, ನೀವೆಲ್ಲ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ. ಇನ್ನು ಯೂಟ್ಯೂಬಲ್ಲಿ ಬೇಜಾನ್ ಥರ ರೆಸಿಪಿಗಳನ್ನ ತೋರಿಸಿರ್ತಾರೆ. ಮಂಡ್ಯ ಸ್ಟೈಲಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ನಮಗೆ ಆ ಥರ ಎಲ್ಲ ಬರೋಲ್ಲ. ಅಂದರೆ ನಾವು ಜಾಸ್ತಿ ಸಾಂಬಾರೇ ಮಾಡೋದಲ್ವ, ಅದಕ್ಕೆ ಈ ಥರ ಮಾಡ್ಕೊಳ್ಳೋದು. ಮತ್ತು ಬೆಳ್ಳುಳ್ಳಿ 2 ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗಸಗಸೆನ ಹಾಕ್ಕೊತೀನಿ. ಓಕೆನಾ? ಅಂದರೆ ನಮ್ಮದು ಸಾಂಬಾರು ಸ್ವಲ್ಪ ನಾನು ಜಾಸ್ತಿನೇ ಮಾಡ್ಕೊತೀನಿ, ಯಾಕೆಂದರೆ 2 ಟೈಮಿಗೆ ಆಗಂಗೆ ಸ್ವಲ್ಪ ಜಾಸ್ತಿನೇ ಗಸಗಸೆ ಹಾಕ್ಕೊಂಡಿದ್ದೀನಿ. ಇವು 3 ಕೂಡ ನೀಟಾಗಿ ಫ್ರೈ ಆಗಬೇಕು. ಚಿಕನ್ ಕೂಗಬೇಕಾದ್ರೂ ಸ್ವಲ್ಪ ಮೆಣಸು ಪೌಡ್ರ್ ಹಾಕೊಂಡಿದ್ದೀನಿ. ಪೌಡ್ರ್ ಇಲ್ಲ ಅಂತಂದರೆ ಕಾಳು ಮೆಣಸನ್ನು ಕೂಡ ಇದಕ್ಕೆ ಫ್ರೈ ಮಾಡೋಕ್ಕೆ ಹಾಕ್ಕೋಬೋದು. ಓಕೆನಾ? ನಾನು ಆವಾಗಲೇ ಏನಪ್ಪ ಹೇಳ್ತಿದ್ದೆ ಅಂತ ಅಂದರೆ, ನನಗೆ ಸಾಂಬಾರು ಅಷ್ಟೇ ಮಾಡೋಕ್ಕೆ ಬರೋದು. ನಮ್ಮ ಮನೆಯವರು ಬಿರಿಯಾನಿ ಮತ್ತು ರೋಸ್ಟು, ಚಾಪ್ಸು ಈ ಥರ ಎಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ. ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಯಾವತ್ತಾದರೂ ಅವ್ರು ಫ್ರೀಯಾಗಿರ್ತಾರಲ್ವ, ಆವಾಗ ನಾನು ರೆಸಿಪಿಗಳನ್ನ ತೋರಿಸ್ತೀನಿ ಅವ್ರಿಗೆ ಹೇಳ್ಬಿಟ್ಟು.
ರೆಸಿಪಿಗಳನ್ನ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಪಕ್ಕದಾಗಿ ಮಾಡ್ತಾರೆ ಅವರು. ನಾನು ಮಾಡೋದೇನು ನನಗಿನ್ನ ಸೂಪರಾಗಿ ಮಾಡ್ತಾರೆ ಅವರು. ತೋರಿಸ್ತೀನಿ ಬೇಕು ಅಂತ ಅಂದರೆ. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಇದು, ಓಕೆನಾ ಗೈಸ್? ಫೈನಲ್ಲಿ ಈ ಥರ ರೆಡಿಯಾಗೈತೆ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು. ಚೆನ್ನಾಗಿ ಕೆಂಪುಗೆ ಚೆನ್ನಾಗಾಗೈತೆ. ಇದಾದಮೇಲೆ ನೆಕ್ಸ್ಟ್ ಹೊರಗಡೆ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ನೋಡಿ, ಸ್ವಲ್ಪ ಶುಂಠಿನ ಹಾಕ್ತಾಯಿದ್ದೀನಿ, ಸರಿನಾ? ಇದಾದಮೇಲೆ ನಾನು ಒಂದು 2 ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ, ಓಕೆನಾ? 2 ಟೊಮೊಟೊ. ಇದಾದಮೇಲೆ ಜಾರೊಳಗಡೆ ಇಲ್ಲಿ ನೋಡಿ ಕಾಯಿನ ಹಾಕ್ಕೊಂಡಿದ್ದೀನಿ. ಕಾಯಿ ಮತ್ತು ಶುಂಠಿ, ಒಂದು 2 ಟೊಮೊಟೊ, 1-2 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಾಕ್ಕೊಳ್ತೀನಿ. ನಮಗೆ ಜಾಸ್ತಿ ಖಾರ ಬೇಕು, ಹಂಗಾಗಿ ಒಂದು 4 ಸ್ಪೂನ್ ಖಾರ ಪುಡಿ ಹಾಕ್ಕೊತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಖಾರನ, ಸರಿನಾ? ಅಂದರೆ ನಮ್ಮದು ಈಸಿ, ಬೇರೆ ಮಸಾಲೆ ಪೌಡ್ರೆಲ್ಲ ನಾವು ಆ್ಯಡ್ ಮಾಡಲ್ಲ. ನಾನು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 4 ಲವಂಗ ಮತ್ತು 1-2 ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಗೈಸ್. ಇಷ್ಟೆಲ್ಲ ಆದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ನಾನು. ಅಂದರೆ ಹಾಕಿದ್ರೆ ನಮ್ಮ ಮನೇಲಿ ಬಾಯಿಗೆ ಸಿಕ್ಕಿದ್ರೆ ಬೈತಾರೆ, ಬಾಯಿಗೆ ಸಿಕ್ಕೋ ಹಾಗಿಲ್ಲ. ಅದಾದಮೇಲೆ ಈ ಈರುಳ್ಳಿನ ಕೂಡ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ, ಸರಿನಾ? ಇದೆಲ್ಲ ಹಾಕ್ಕೊಂಡು ಮಿಕ್ಸಿನ ರುಬ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಸಾಲೆನ ರೆಡಿ ಮಾಡ್ಕೊತೀನಿ, ಓಕೆನಾ? ಮಸಾಲೆ ರೆಡಿ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಗೈಸ್. ಏನಾಗಿದೆ ಗೊತ್ತಾ, ನಾನು ಅದು ಟ್ರೈಪೋಡ್ಗೆ ಹಾಕ್ಬಿಟ್ಟು ವಿಡಿಯೋ ರೆಕಾರ್ಡ್ ಆಗ್ತಿರ್ಲಿ ಅಂತ ಹೇಳ್ಬಿಟ್ಟು ಟ್ರೈಪೋಡ್ಗೆ ಹಾಕಿ ವಿಡಿಯೋ ಆನ್ ಮಾಡಿದ್ದೆ. ಇದು ಖಾರ ರುಬ್ಬಿರೋದು ಕೂಡ ತೋರಿಸಿದ್ದೀನಿ, ಅದೆಲ್ಲ ಬಂದೇ ಇಲ್ಲ ವಿಡಿಯೋದಲ್ಲಿ. ಇದು ಅಡುಗೆ ಮನೆಯಲ್ಲಿ ಎಲ್ಲಿಗೆ ಸೆಟ್ ಮಾಡಬೇಕು ಅನ್ನೋದೇ ಅಡ್ಜಸ್ಟ್ ಆಗ್ತಾ ಇಲ್ಲ, ಅದಕ್ಕೆ ಸರಿಯಾಗಿ ಬರ್ತಾನೆ ಇಲ್ಲ. ಇವಾಗ ಫೈನಲಿ ಏನು ಮಾಡಿದ್ದೀನಿ ಅಂತಂದರೆ ಖಾರನ ರುಬ್ಕೊಂಡಿದ್ದೆ. ಆ ರುಬ್ಕೊಂಡಿರೋದನ್ನು ಇದು ತಪ್ಪಲೆಗೆ ಸ್ವಲ್ಪ ಎಣ್ಣೆನ ಬಿಟ್ಟು ಈ ಖಾರನ ಹಾಕಿದ್ದೀನಿ. ಈ ಖಾರ ಇವಾಗ ಸ್ವಲ್ಪ ಕುದಿಬೇಕು. ಇದು ಕುದ್ದಾದ್ಮೇಲೆ ಈ ಇಲ್ಲಿ ಚಿಕನ್ ಬೆಂದಿತ್ತಲ್ವ, ರೆಡಿಯಾಗಿತ್ತಲ್ವ, ಇದನ್ನು ಇದ್ರೊಳಗಡೆ ಹಾಕ್ಕೋಬೇಕು, ಸರಿನಾ? ಅಂದರೆ ಈಗ ಇದಿದೆಯಲ್ವ, ಇದನ್ನು ನಾನು ಸಾಂಬಾರು ಒಳಗಡೆ ಹಾಕ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅದು ಮೊಟ್ಟೆದು ಸ್ವಲ್ಪ ಹೊಲಸು ಸ್ಮೆಲ್ಲು ಜಾಸ್ತಿ ಬರುತ್ತೆ, ಅದಕ್ಕೆ ಹಾಕ್ಕೊಳ್ಳಲ್ಲ. ಅದಕ್ಕೆ ಅದು ಬೇರೆ ಸಪ್ರೇಟ್ ನಮ್ಮ ಮನೆಯವರು ಫ್ರೈ ಮಾಡ್ತಾರೆ, ಅವರು ಫ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ಅವ್ರು ಫ್ರೈ ಮಾಡ್ಕೊಳ್ತಾರೆ. ಇವಾಗ ಇದು ಖಾರ ಕುದಿಬೇಕು. ಕುದ್ದಾದ್ಮೇಲೆ ಈ ಚಿಕನ್ನ ಹಾಕ್ತೀನಿ ಅದಕ್ಕೆ. ಮತ್ತು ಏನಂತ ಅಂದರೆ ಅದು ಖಾರ ರುಬ್ಬಿರೋದು ಮತ್ತು ಇನ್ನೂ ಏನೇನೋ ಹೇಳಿದ್ದೀನಿ. ತಪ್ಪಲೆ ಇಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿರೋದು ಕೂಡ ಹೇಳಿದ್ದೀನಿ. ಅದು ಟ್ರೈಪೋಡ್ಗೆ ಮೊಬೈಲ್ ಹಾಕಿದ್ದೆ ವಿಡಿಯೋ ಒಂದು ಚೂರು ಕೂಡ ರೆಕಾರ್ಡ್ ಆಗಿದೆ. ನನ್ನ ಫೇಸು ಬಂದಿಲ್ಲ, ನಾನು ಖಾರ ರುಬ್ಬಿರೋದು ತೋರಿಸಿದ್ದೀನಿ, ಅದು ಕೂಡ ಬಂದಿಲ್ಲ. ಇದು ಸಾಂಬಾರು ಒಗ್ಗರಣೆ ಮಾಡಿದ್ದೀನಿ, ಏನೇನು ಬಂದಿಲ್ಲ, ಒಂದು ಚೂರು ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ಇದೆಲ್ಲ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಬಾಯಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸಿಂಪಲಾಗಿ ಟ್ರೈ ಮಾಡಿ ನೋಡಿ. ಅಂದರೆ ಬೇರೆಯವರೆಲ್ಲ ತೇಜುದು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಎಲ್ಲ ಹಾಕ್ತಾರೆ, ನಾನು ಅದೇನು ಹಾಕಲ್ಲ, ಮನೇಲಿರೋದನ್ನೇ ಹಾಕ್ಬಿಟ್ಟು ಮಾಡ್ತಾ ಇರೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ? ಈಗ ಖಾರ ಕುದಿಯುತ್ತೆ ಗೈಸ್ ನೋಡಿ. ಫೈನಲಿ ಸಾಂಬಾರು ಕುದೀತಾ ಇದೆ. ಈ ಕುದೀತಾ ಇರೋದಕ್ಕೆ ಈ ಚಿಕನ್ನ ತೆಗೆದು ಅದರೊಳಗಡೆ ಹಾಕಬೇಕು. ಈಗ ಹಾಕೋಕ್ಕೆ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ಹಾಕೋಕ್ಕಾಗಲ್ಲ. ಅದಕ್ಕೆ ಹಾಕ್ಬಿಟ್ಟು ಮತ್ತೆ ವಿಡಿಯೋನ ತೋರಿಸ್ತೀನಿ ಯಾವ ಥರ ಆಗೈತೆ ಅಂತ ಗೈಸ್. ಫೈನಲಿ ಇದರೊಳಗಡೆಗೆ ಚಿಕನ್ ಹಾಕಿದ್ದೀನಿ, ಸರಿನಾ? ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಒಂದು ನಿಂಬೆಹಣ್ಣನ್ನು ಹಿಂಡಿ, ಯಾಕೆಂದರೆ ಹೀಟು ಅಂತಾರಲ್ವ ಚಿಕನ್ನು, ಅದನ್ನು ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಹೀಟ್ ಆಗಲ್ಲ ಅಂತಾರೆ, ಅದಕ್ಕೆ ನಿಂಬೆಹಣ್ಣು ಹಾಕ್ತೀನಿ. ಮತ್ತು ನಿಂಬೆಹಣ್ಣು ಹಾಕಿದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಬೇರೆ ಥರ ಫ್ಲೇವರ್ ಬರುತ್ತೆ, ಅದಕ್ಕೆ ನಿಂಬೆಹಣ್ಣನ್ನು ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು. ಇವಾಗ ಚೆನ್ನಾಗಿ ಕುದಿಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನೋಡಿ ಸಿರಿ ಏನು ಮಾಡ್ತಿದ್ದಾಳೆ ಗೊತ್ತಾ, ಬರೀ ಫೋನು ಬರೀ ಫೋನ್ ನೋಡೋದ್ರಲ್ಲೇ ಆಗೋಯ್ತು. ಅದಕ್ಕೆ ನೋಡಿ ಸಿರಿಗೆ ಕಸ ಗುಡ್ಸೋಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ, ಕಸ ಗುಡಿಸ್ತಿದ್ದಾಳೆ. ಏನು ಸಿರಿ ನೀನು ಹೇಳಕ್ಕೆ ಬಂದಿದ್ದು? ನೋಡಿ ಗೈಸ್, ಕಸ ಗುಡಿಸು ಅಂದರೆ ಅದಷ್ಟು ಗುಡಿಸ್ತಾಳಂತೆ. ಇಲ್ಲಿರೋ ತೆಂಗಿನ ನಾರನ್ನ ಎತ್ತಾಕಲ್ವಂತ, ಆಮೇಲೆ ಎತ್ತಾಕ್ತಾಳಂತೆ. ಇವಾಗಲೇ ಎತ್ತಾಕ್ತೀವ? ಓಕೆ ಆಯಿತು. ಗೈಸ್ ಇವಾಗಲೇ ಎತ್ತಾಕ್ತಾಳಂತೆ. ಅದು ಹಾಡು ಹೇಳ್ಕೊಂಡು ಎತ್ತಾಕ್ತಾ ಇದ್ಲು. ಸಿರಿ ಯಾವುದೋ ಹಾಡು ಹೇಳ್ತಿದ್ದಲ್ಲ ನೀನು, ಹೇಳು ಒಂದ್ಸಲ ಪ್ಲೀಸ್ ಹೇಳಮ್ಮ. ಹೇಳಲ್ವ ನೀನು? ಇಲ್ಲೋಡು ಪ್ಲೀಸ್ ಹೇಳಮ್ಮ, ಹೇಳಲ್ವ ನೀನು? ಹೇಳು ಬಂಗಾರಿ. ನೋಡಿ ಗೈಸ್ ಈಗ ಹೇಳ್ತಾಳೆ, ಆ ಥರ ಹೇಳ್ತಾಳಂತ. ಹೇಳಕ್ಕಂದ?
ಹೇಳು. ಹ್ಞೂ ಹೇಳು, ಜೋರಾಗಿ ಹೇಳು. ಅದನ್ನ ಹಾಡು ಹೇಳ್ಕೊಂಡು ಕಸ ಗುಡಿಸ್ತಾವಳೆ. ಇಲ್ಲಿ ನೋಡಿ ಅವಳು ಗುಡಿಸೋ ಸ್ಟೈಲು. ಸರಿ ಗೈಸ್, ಇವಾಗ ಸಾಂಬಾರು ಕುದ್ದ ಮೇಲೆ ತೋರಿಸ್ತೀನಿ. ನಿಂಬೆಹಣ್ಣು ಕೂಡ ಹಾಕಬೇಕು, ಓಕೆನಾ. ಇದನ್ನೆಲ್ಲ ಮಾಡಿರೋದು ಸ್ವಲ್ಪ ಪಾತ್ರೆ ಇದೆ, ಈ ಪಾತ್ರೆನ ತೊಳಿತೀನಿ. ತೊಳೆದಾದ್ಮೇಲೆ ಸಿಗ್ತೀನಿ ಗೈಸ್. ಫೈನಲ್ಲಿ ಸಾಂಬಾರು ಈ ಥರ ಕುದೀತಾ ಐತೆ. ಕುದಿಬೇಕಾದ್ರೇ ಇವಾಗ ನಾನು ನಿಂಬೆಹಣ್ಣನ್ನು ಹಾಕ್ತೀನಿ. ನಿಂಬೆಹಣ್ಣು ಹಾಕಿದ್ರೆ ಏನು ಗೊತ್ತಾ, ಒಂದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಚಿಕನಿಗೆಲ್ಲ ಹೇಳ್ಕೊಳ್ಳುತ್ತೆ, ಈಟ್ ಆಗಲ್ಲ ಅಂತ ನೋಡಿ. ಇವಾಗ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿ ಚೆನ್ನಾಗಿರುತ್ತೆ, ಚಿಕನಿಗೆಲ್ಲ ನಿಂಬೆಹಣ್ಣು ಯೂಸ್ ಮಾಡ್ಕೊಳ್ಳಿ, ಸರಿನಾ. ಇದು ಫೈನಲ್ಲಿ ಕುದೀತಾ ಐತೆ. ಒಂದು 5 ನಿಮಿಷ ಕುದಿಸ್ಬಿಟ್ಟು ಎತ್ತಿಟ್ಬಿಡ್ತೀನಿ ಅಷ್ಟೇ. ಆಮೇಲೆ ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಮನೆಯವ್ರಿಗೆ ಕೊಡ್ತೀನಿ, ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತಾರೆ ಅಂತ, ಓಕೆನಾ. ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವ್ರಿಗೆ ಸಾಂಬಾರು ಮಾಡೋಕ್ಕೆ ಬರಲ್ಲ, ಬೇರೆ ಎಲ್ಲ ಮಾಡ್ತಾರೆ. ಸಾಂಬಾರಾದರೆ ನಾನೇ ಮಾಡಬೇಕು. ನಾನಿವತ್ತು ಸಾಂಬಾರನ್ನ ಟ್ರೈ ಮಾಡಿದ್ದೀನಿ, ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಗೈಸ್, ಫೈನಲ್ಲಿ ಸಾಂಬಾರು ರೆಡಿ ಆಯಿತು. ಊಟಕ್ಕಂತೂ ಕೊಟ್ಟಿದ್ದೀನಿ, ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ, ಅವ್ರಿಗೆ ಬೇರೆ ಆಮೇಲೆ ಊಟ ಕೊಡ್ತೀನಿ. ಇವಾಗ ಸಿರಿ ಊಟ ಮಾಡ್ತಾವಳೆ. ಟೈಮು 3 ಗಂಟೆ ಆಯಿತು. ಅವಳಿಗೆ ಊಟಕ್ಕೆ ಕೊಟ್ಟಿದ್ದೆ, ಅವಳು ಊಟ ಮಾಡ್ತಾವಳೆ. ಬನ್ನಿ ಹೆಂಗೈತೆ ಸಾಂಬಾರು, ಯಾವ ಥರ ಟೇಸ್ಟ್ ಐತೆ ಅಂತ ಕೇಳೋಣ. ಅವಳು ಏನು ಹೇಳ್ತಾಳೆ ನೋಡೋಣ. ಸಿರಿ, ಊಟ ಮಾಡ್ತಿದ್ಯಾ? ಹೆಂಗೈತೆ ಸಾಂಬಾರು? ನಿಜ? ನೋಡಿ ಗೈಸ್, ಊಟ ಮಾಡ್ತಾವಳೆ. ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ, ಪಾಪ ಹುಷಾರಿರಲಿಲ್ಲ, 1 ವಾರದಿಂದ ಊಟನೇ ತಿಂದಿಲ್ಲ ಪಾಪ. ಅದು ಇವತ್ತು ಊಟ ಹಾಕ್ಕೊಟ್ಟಿದ್ದೀನಿ, ಚಿಕನ್ ತಿನ್ನಲಿ ಅಂತೇಳಿ ತಿಂತಾವಳೆ. ಇವಾಗ ಸೂಪರಾಗಿತ್ತು ಅಂತ ಹೇಳ್ತಾವಳೆ. ಹೆಂಗೈತೆ ದೀಕ್ಷಾ ಸಾಂಬಾರು? ಸೂಪರ್. ಚೆನ್ನಾಗೈತಾ? ಟೇಸ್ಟ್ ಚೆನ್ನಾಗೈತಾ? ಎಲ್ಲ ಕರೆಕ್ಟಾಗೈತೆ. ಉಪ್ಪು ಖಾರ ಹುಳಿ ಇವ್ರು ನೋಡಿ ಗೈಸ್, ಇವರು ಊಟ ಮಾಡ್ತಾ ಇದ್ದಾರೆ. ಹೆಂಗೈತ್ರಿ ಸಾಂಬಾರು? ಸೂಪರ್ ಆಗಿದೆ. ಟೇಸ್ಟ್ ಹೆಂಗೈತೆ? ಎಲ್ಲ ಸೂಪರ್. ಇವತ್ತು ಚಿಕನ್ ರೆಸಿಪಿನ ಮಾಡಿದ್ದೀನಿ, ಸಾಂಬಾರ್ ರೆಸಿಪಿನ. ಅದಕ್ಕೆ ನಿಮಗೆ ಟೇಸ್ಟು ಹೆಂಗೈತೆ ಅಂತ ಕೇಳ್ತಾ ಇರೋದು. ಚೆನ್ನಾಗೈತಾ? ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗೈತಾ ಗೈಸ್? ಫೈನಲಿ ಸಾಂಬಾರು ಇವತ್ತು ಸಕ್ಕವಾಗಿತ್ತು. ಅಂದರೆ ಸಿಂಪಲ್ಲಾಗಿ ಮನೇಲಿದ್ದಿದ್ದು ಐಟಮ್ಮೇ ಹಾಕಿ ಮಾಡಿರೋದು, ಯಾವುದೇ ಮಸಾಲೆನ ಆ್ಯಡ್ ಮಾಡಿಲ್ಲ. ಅಂದರೆ ಮನೇಲಿರೋದನ್ನೇ ಚಕ್ಕೆ ಲವಂಗ ಹಾಕಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದು ತೇಜು ಪೌಡ್ರು ಮತ್ತು ಚಿಕನ್ ಮಸಾಲ ಅವು ಯೂಸ್ ಮಾಡಿಲ್ಲ. ಮನೇಲಿರೋದನ್ನೇ ಹಾಕಿ ಮಾಡಿರೋದು. ಸಕ್ಕ ಟೇಸ್ಟಿಯಾಗೈತೆ, ಸಿಂಪಲಾಗಿ ಮಾಡಿರೋದು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ನಾನು ಕೂಡ ನೋಡಿ ಊಟನ ಮಾಡ್ತಾಯಿದ್ದೀನಿ. ಸಖತ್ತು ಚೆನ್ನಾಗಾಗೈತೆ ಸಾಂಬಾರು, ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.